ममेह जुफाग्र सुरंग नर्तकी भव प्रसन्ना वदने च मे श्रीः बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमत् स्मरणात् भवेत्। नमोस्तु तात्विका देवाः विष्णुभक्तिपरायणाः भवन्तश्च प्रपन्नोऽहं भवन्तश्च कृपालवः धर्म मार्गे प्रेरयन्तु भवन्तः सर्व एव हि। साधिताखिल सत्तत्वं बाधिताखिल दुर्मतं बोधिताखिल सन्मार्गं माधवाख्ययतिं भजे। यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। वेदेश योगिनं वंदे यादवार्य गुरुर्गुरुं छांदोग्य भाष्य सट्टीका कर्तारमहमादरात्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मातरः सुहृदो नित्यम् इष्टाधिक फलप्रदा श्री सत्यनाथ गुरवो जगत्पूजित पादुकाः। सत्याभिघ्न कराब्जोत्थान 50 वर्ष पूजकान् सत्य प्रमोद तीर्थार्यान् नौमि न्याय सुधारतान्। बन्धुस्त्वं गुरुरिष्ट दैवतमिति त्वत्पाद पंकेरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुण दोष चिंतन विधौ नूनं मनां मा कृताः श्री सत्यात्म गुरोस्त्वदङ्घ्रि युगलं हित्वा नमे सद्गतिः। आपाद मौलि पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरि ओम हरि ओम हरि ओम। ಎಲ್ಲರಿಗೂ ನೂತನ ಪರಾಭವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ದೇವರು ಗುರುಗಳು ಕಳೆದ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಾವು ಮಾಡಿದ ಸಕಲ ಕರ್ಮಗಳಿಗೂ ಸಾಕ್ಷಿಪ್ರದರಾಗಿ ಜ್ಞಾನಪ್ರದರಾಗಿ ಪುಣ್ಯಪ್ರದರಾಗಿ ಅನುಗ್ರಹ ಮಾಡಲಿ ಎಂದು ಪ್ರಾರ್ಥಿಸ್ತಾ ಕಳೆದ ಸಂವತ್ಸರದ ಎಲ್ಲ ಕರ್ಮಗಳನ್ನ ಅವನ ಅಡೆದಾವರೆಗಳಲ್ಲಿ ಸಮರ್ಪಣೆಯನ್ನ ಮಾಡ್ತಾ ನೂತನ ಪರಾಭವನಾಮ ಸಂವತ್ಸರದ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ. ಹೆಸರು ಕೇಳಿದಾಕ್ಷಣ ಪರಾಭವ ಅಂದರೆ ಗಾಬರಿಯಾಗುವ ಪ್ರಸಂಗ ಉಂಟು. ಸರ್ವಥಾ ಗಾಬರಿಯಾಗುವುದಲ್ಲ. ಪರಾಭವ ಅಧರ್ಮದ ಸೋಲು, ಪರಾಭವ ಒಳಗಿನ ಶತ್ರುಗಳ ಸೋಲು. ಪರ ಉತ್ತಮ, ಆ ಉತ್ತಮನಾದ ಪರಮಾತ್ಮ. ಅಭವ, ಭವ ಎಂದರೆ ಸಂಸಾರ, ಅಭವ ಸಂಸಾರದಿಂದ ಮುಕ್ತಿ ಅರ್ಥಾತ್ ಮೋಕ್ಷದ ಜ್ಞಾನವನ್ನ ಕೊಡುವುದಕ್ಕೆ ಈ ಸಂವತ್ಸರದಲ್ಲಿ ನಮಗೆ ಕಾರಣನಾಗುವ ಕಾರ್ಯಗಳನ್ನ ಪರಮಾತ್ಮ ಮಾಡಿಸಲಿ ಎನ್ನುವ ಚಿಂತನೆಯೊಂದಿಗೆ ನೂತನ ಸಂವತ್ಸರದ ಪಂಚಾಂಗ ಶ್ರವಣ. ಯುಗಾಧಿಕೃತ್ ಯುಗಾವರ್ತಃ ನೈಕಮಾಯೋ ಮಹಾಶನಃ ಎನ್ನುವಂತೆ ಯುಗಾದಿ, ಸಾಮಾನ್ಯವಾಗಿ ಯುಗಾದಿ ಅನ್ನುವ ಶಬ್ದಕ್ಕೆ ಯುಗ ಎಂದರೆ ಜೋಡಿ ಅಂತ ಅರ್ಥ. ಯುಗ ಎಂದರೆ ಜೋಡಿ, ಅರ್ಥಾತ್ ಬದುಕೆ ಒಂದು ಯುಗ ಇದ್ದಂತೆ, ಬದುಕೆ ಒಂದು ಜೋಡಿ ಇದ್ದಂತೆ. ಸುಖ ದುಃಖಗಳ ಜೋಡಿ, ಲಾಭ ನಷ್ಟಗಳ ಜೋಡಿ, ಸೋಲು ಗೆಲುವುಗಳ ಜೋಡಿ, ಪ್ರೀತಿ ದ್ವೇಷದ ಜೋಡಿ, ಈ ತರನಾದಂತಹದ್ದು ಈ ಯುಗಾದಿ. ಇಂತಹ ಯುಗಾದಿಯಲ್ಲಿ ಇವುಗಳ ಜೋಡಿಯ ಜೊತೆಗೆ ನಮಗೂ ಪರಮಾತ್ಮನೊಂದಿಗೆ ಜೋಡಿಯಾಗುವ ಪ್ರಸಂಗ ಒದಗಿ ಬರಲಿ ಅನ್ನುವ ಚಿಂತನೆಯನ್ನ, ಅರ್ಥಾತ್ ಧರ್ಮದ ಶುದ್ಧವಾದ ಜ್ಞಾನದ ಕಡೆಗೆ ನಮ್ಮೆಲ್ಲರ ಮನಸ್ಸು ಹರಿಯಲಿ ಅನ್ನುವ ಉದ್ದೇಶದಿಂದ ಈ ನೂತನ ಸಂವತ್ಸರದ ಪಂಚಾಂಗ ಶ್ರವಣ. ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೇ ಸಮಗ್ರಂತೂ ತದಾ ಸೂರ್ಯೋದಯೇ ಸತಿ
ಪ್ರವರ್ತಯಾಮಾಸ ತದಾ ಕಾಲಸ್ಯ ಗಣನಾ ಅಪಿ. ಯಾವ ಚತುರ್ಮುಖ ಬ್ರಹ್ಮ ಪರಮಾತ್ಮನ ಆಜ್ಞೆಯನ್ನ ಹೊತ್ತು ಸೃಷ್ಟಿ ಮಾಡುವುದಕ್ಕೆ ಪ್ರಾರಂಭವನ್ನ ಮಾಡಿದನೋ, ಆ ಸೃಷ್ಟಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ದಿನ ಅದು ಈ ನೂತನ ವರ್ಷ ಯುಗಾದಿಯ ದಿನ. ಈ ಒಂದು ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ಈ ಒಂದು ಶುಭ ಮುಹೂರ್ತದಲ್ಲಿ ಬ್ರಹ್ಮ ತಾನು ಈ ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕೆ ಪ್ರಾರಂಭವನ್ನ ಮಾಡಿದ. ವರ್ಷದ ಹೊಸ ಸೂರ್ಯನ ಕಿರಣ, ಮೊದಲಿನ ಸೂರ್ಯನ ಕಿರಣ ಬೀಳುವ ದಿನ. ಇನ್ನು ಅನೇಕ ಅರ್ಥಗಳಲ್ಲಿ ಯುಗಾದಿಯ ಚಿಂತನೆಯನ್ನ ನಮಗೆ ತಿಳಿಯುವುದಕ್ಕೆ ಸಾಧ್ಯವಿದೆ. ಈಗ ಈ ನೂತನ ವರ್ಷದ ಪರಾಭವನಾಮ ಸಂವತ್ಸರದ ಪಂಚಾಂಗ ಶ್ರವಣವನ್ನ ತಿಳಿಯುವುದಕ್ಕೆ ಪ್ರಯತ್ನವನ್ನ ಮಾಡೋಣ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾ ಸ್ನಾನಂ ಫಲಂ ಭವೇತ್. ಯೋಯಂ ಕಾಲಃ ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಕ್ಷಣ, ತ್ರಿಟಿ, ಲವ, ನಿಮೇಷ, ನಿಮಿಷ, ಗಂಟೆ, ದಿನ, ಪಕ್ಷ, ಮಾಸ, ಅಯನ, ಸಂವತ್ಸರ. ಹೀಗೆ ಕಾಲದ ಒಂದು ಪರಿಮಿತಿ ಉಂಟು. ಈ ಕಾಲದ ಪರಿಮಿತಿಗೆ ಮುಖ್ಯ ನಿಯಾಮಕನಾಗಿ ನಿಂತವನು ಕಾಲನಾಮಕನಾದ ಪರಮಾತ್ಮ. ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ಕರ್ಮಗಳನ್ನ ಮಾಡಿಸಬೇಕು, ಯಾವ ಕರ್ಮಗಳನ್ನ ಮಾಡುವುದರಿಂದ ಇಡೀ ಜಗತ್ತಿಗೆ ಒಳಿತಗ್ತದೆ ಅನ್ನುವುದನ್ನೆಲ್ಲ ಕಾಲನಾಮಕನಾದ ಪರಮಾತ್ಮನ ಪರಿಧಿಯೊಳಗೆ ನಾವು ಇದರ ಚಿಂತನೆಯನ್ನ ಮಾಡಬೇಕು. ಅಂತಹ ಕಾಲಸ್ವರೂಪನಾದ ಪರಮಾತ್ಮ ಈ ಎಲ್ಲ ವಿಧವಾದಂತಹ ಸಮಗ್ರವಾದ ಬ್ರಹ್ಮಾಂಡಕ್ಕೆ ಅಧಿನಾಯಕ. ಅಂತಹ ಕಾರ್ಯಕಾರಣನಾದ, ಸಕಲ ವಿಧವಾದ ಜಗತ್ತಿಗೆ ಕರ್ತೃವಾದ ಆ ಪರಮಾತ್ಮನನ್ನ ವಿಶೇಷವಾಗಿ ಚಿಂತನೆಯನ್ನ ಮಾಡ್ತಾ, ಸಂವತ್ಸರ ಸಮ್ಯಕ್ ವತ್ಸಾನ್ ರಮಯತಿ, ಚಂದಾಗಿ ಮಕ್ಕಳಂತೆ ಈ ಜಗತ್ತನ್ನ ಸಾಕಿ ಸಲುಹುವ ಆದ್ದರಿಂದ ಪರಮಾತ್ಮ ಅವನು ಸಂವತ್ಸರ. ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನುವಂತೆ ಈ ಜಗತ್ತಿಗೆ ತಂದೆ, ತಾಯಿ, ಗುರು, ಸರ್ವಸ್ವವೂ ಆದಂತಹ ಆ ಪರಮಾತ್ಮ ಎಲ್ಲರಿಗೂ ನಿಯಮ್ಯ ನಿಯಾಮಕನಾಗಿ ಜಗತ್ತನ್ನ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಅವನು ಸಂವತ್ಸರ. ಅದೇ ರೀತಿ ಇವತ್ತು ಈ ವರ್ಷ ಈ ಸಂವತ್ಸರ ಪರಾಭವನಾಮ ಸಂವತ್ಸರ. ಸಂವತ್ಸರದ 60 ಸಂವತ್ಸರಗಳಲ್ಲಿ ಈ ಒಂದು ಸಂವತ್ಸರ 40ನೆಯ ಸಂವತ್ಸರ, ಪರಾಭವನಾಮ ಸಂವತ್ಸರ. ಸಾಮಾನ್ಯವಾಗಿ ಈ ಸಂವತ್ಸರದ ಹೆಸರನ್ನ ಕೇಳುವಾಗ ನಮಗೆ ಅನಿಸುವುದು ಉಂಟು. ಪರಾಭವ ಅಂತ ಕೇಳಿದಾಕ್ಷಣ ತಲೆಯಲ್ಲಿ ಬರುವ ಅರ್ಥ ಸೋಲು. ಮೊದಲೇ ಪೀಠಿಕೆಯಲ್ಲಿ ಹೇಳುವಂತೆ ಸೋಲು ಸರ್ವಥಾ ಅದನ್ನ ತಿಳಿದು ಅಂಜುವುದಲ್ಲ. ಯಾರು ಅಧರ್ಮದಿಂದ ಇರ್ತಾರೋ, ಯಾರು ದುಷ್ಟಕರ್ಮವನ್ನ ಮಾಡ್ತಾರೋ, ಹರಿಗುರುಗಳಿಂದ ಯಾರು ವಿಮುಖರಾಗಿ ಇದ್ದಾರೋ, ಸನಾತನ ಧರ್ಮಕ್ಕೆ ಯಾರು ವಿರೋಧವನ್ನ ಮಾಡ್ತಾರೋ ಅಂಥವರಿಗೆ ಇದು ಸೋಲಿನ ಸೂಚನೆ. ಆದರೆ ದೇವರನ್ನ, ಗುರುಗಳನ್ನ, ಸಮಗ್ರವಾದ ಸನಾತನ ಧರ್ಮವನ್ನ ಯಾರು ರಕ್ಷಣೆ ಮಾಡುವುದಕ್ಕೆ ಅಹರ್ನಿಶವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಎಂದಿಗೂ ಇದು ಸೋಲಿನ ರೂಪದಲ್ಲಿ ಅಲ್ಲ, ಇದು ಬಂಧನದಿಂದ ಮುಕ್ತವಾಗುವ ರೂಪದಲ್ಲಿ ಮೋಕ್ಷವನ್ನ ಕೊಡುವ, ಬಿಡುಗಡೆಯನ್ನ ಕೊಡುವ, ಅಧರ್ಮದಿಂದ ಬಿಡುಗಡೆ, ಕಾಮಕ್ರೋಧಾದಿಗಳಿಂದ ಬಿಡುಗಡೆ, ದುಷ್ಟ ವಿಚಾರಗಳಿಂದ ಬಿಡುಗಡೆಯಾಗುವಂತಹ ಈ ಸಂವತ್ಸರದ ಅರ್ಥದಲ್ಲಿ ನಾವು ಚಿಂತನೆಯನ್ನ ಮಾಡೋಣ. ಅರಿಭೂಯ ಸುರಾನ್ ಸರ್ವಾನ್ ದ್ವಂದ್ವಾಸಾನ್ ಹೃದ್ವಾಂಸಾನೋ ರಮಾಪತಿ
ದತ್ವಾ ವತ್ಸಾನ್ ರಮಯತು ವತ್ಸರಾಕ್ಷೋ ಹರಿಸ್ಸದಾ. ಆ ಪರಮಾತ್ಮ ನಮ್ಮ ಹೃದಯ ಕಮಲದಲ್ಲಿ ಇದ್ದು ಮನಸ್ಸಿನ ಎಲ್ಲ ವಿಧವಾದಂತಹ ತಳಮಳಗಳನ್ನ ದೂರ ಮಾಡಿ ಸಕಲ ವಿಧ ಅನಿಷ್ಟಗಳನ್ನ ಪರಾಭವಗೊಳಿಸಿ ಶುದ್ಧವಾದ ಜ್ಞಾನ, ಉತ್ತಮವಾದ ಜ್ಞಾನ ಕೊಟ್ಟು ಭವ ಸಂಸಾರದಿಂದ ಬಿಡುವವನಾಗಲಿ ಬಿಡಿಸುವವನಾಗಲಿ, ಅರ್ಥಾತ್ ಪರಾಭವ ಉತ್ತಮವಾದ ಜ್ಞಾನಕ್ಕೆ ದಾರಿದೀಪವಾಗುವಂತಹ ಸಂವತ್ಸರ ಇದು ಆಗಲಿ ಅನ್ನುವ ಅರ್ಥದಲ್ಲಿ ಇದರ ಚಿಂತನೆಯನ್ನ ಮಾಡೋಣ. ಇಂತಹ ಶ್ರೇಷ್ಠವಾದ ಚಿಂತನೆಯಲ್ಲಿ ಪಂಚಾಂಗ ಶ್ರವಣದಲ್ಲಿ ಮೊಟ್ಟ ಮೊದಲಿಗೆ ನಾವು ತಿಳಿಯಬೇಕಾದದ್ದು ಬ್ರಹ್ಮದೇವರ 100 ವರ್ಷದ ಆಯುಷ್ಯ. ಆ 100 ವರ್ಷದ ಆಯುಷ್ಯದಲ್ಲಿ ಈಗ ಉತ್ತರಾರ್ಧ ನಡೀತಾ ಇದೆ. ಉತ್ತರಾರ್ಧದ ಮೊದಲನೇ ವರ್ಷದ ಮೊದಲನೇ ಮಾಸದ ಮೊದಲನೇ ದಿನದ ಬೆಳಗಿನ ಜಾವದ ಕೆಲವು ಘಟಿಕೆಗಳು ಈಗ ಬ್ರಹ್ಮದೇವರ ಆಯುರ್ಮಾನದಲ್ಲಿ ನಡೀತಾ ಇವೆ. ಇಂತಹ ಶ್ರೇಷ್ಠವಾದ ಯುಗ ಆ ಒಂದು ಕಾಲಾನುಮಾನದಲ್ಲಿ ಈಗ ನಡೀತಾ ಇರುವಂತಹದ್ದು. ಈಗಾಗಲೇ 28 ಬಾರಿ ಕೃತ ಹೋಗಿ, 28 ಬಾರಿ ತ್ರೇತೆ ಹೋಗಿ, 28 ಬಾರಿ ದ್ವಾಪರ ಹೋಗಿ, ಈಗ 27 ಮುಗಿದು 28ನೆಯ ಕಲಿಯುಗ ಈಗ ಪ್ರಾರಂಭವಾಗಿದೆ. ಒಟ್ಟಾರೆ ಮಹಾಯುಗ ಪ್ರಮಾಣ 43,20,000 ವರ್ಷದ ಒಂದು ದೊಡ್ಡದಾದ ಮಹಾಯುಗ ಪ್ರಮಾಣ. ಆ ಮಹಾಯುಗ ಎಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳನ್ನ ಸೇರಿಸಿದಾಗ ಆಗುವಂತಹದ್ದೇ ಅದೊಂದು ಮಹಾಯುಗ. ಅದರಲ್ಲಿ ಯುಗದ ಚಿಂತನೆಯನ್ನ ನಾವು ತಿಳಿಯುವುದಾದರೆ ಕೃತಯುಗ ಅದು ಶುಕ್ಲವರ್ಣ ನಾರಾಯಣ, 4 ಪಾದದ ಒಂದು ಧರ್ಮ, ಅಸ್ಥಿಗತ ಪ್ರಾಣ, ಸತ್ಯವಾದಿ ಜನರು, ಆ ಒಂದು 1,00,000 ವರ್ಷದ ಆಯುರ್ಮಾನ ಉಳ್ಳಂಥವರು, ಬಂಗಾರದ ವ್ಯಾಪಾರಗಳನ್ನ ಪಾತ್ರೆಗಳನ್ನ ಉಪಯೋಗಿಸುವಂತಹದ್ದು, ರತ್ನಮಯ ವ್ಯಾಪಾರ, ಪಾಪದ ಪ್ರತಿಶತ ಇಲ್ಲ, ಪುಣ್ಯದ ಪ್ರತಿಶತ 20. ನಂತರದಲ್ಲಿ ತ್ರೇತಾಯುಗ ಧರ್ಮ 12,96,000 ವರ್ಷದ ತ್ರೇತಾಯುಗ 96,000 ವರ್ಷದ ತ್ರೇತಾಯುಗ ಧರ್ಮ. ಇಲ್ಲಿ ರಕ್ತವರ್ಣನಾದಂತಹ ನಾರಾಯಣ, 3 ಪಾದ ಧರ್ಮ, ಮಾಂಸಗತ ಪ್ರಾಣ, ಮನುಷ್ಯನ ಉಚ್ಚತ 14 ಹಸ್ತ, ಮನುಷ್ಯರ ಆಯುರ್ಮಾನ 10,000 ವರ್ಷ, 5 ವಾರ ಧಾನ್ಯೋತ್ಪತ್ತಿ, ರೌಪ್ಯಮಯವಾದ ಭಾಂಡಗಳು, ಸುವರ್ಣಮಯವಾದ ವ್ಯಾಪಾರ, ಪಾಪ ಪುಣ್ಯಗಳಲ್ಲಿ 5% ಪಾಪ, 15% ಪುಣ್ಯವನ್ನ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ನಂತರದಲ್ಲಿ ದ್ವಾಪರ ಯುಗ ಪ್ರಮಾಣ 8 ಲಕ್ಷ ವರ್ಷದ 64,000 ವರ್ಷದಷ್ಟು ದೀರ್ಘವಾದ ದ್ವಾಪರ ಯುಗ ಪ್ರಮಾಣ. ಇಲ್ಲಿ ಪೀತವರ್ಣನಾದಂಥವನು ನಾರಾಯಣ, 2 ಪಾದ ಧರ್ಮ, ರಕ್ತಗತ ಪ್ರಾಣ, ಮನುಷ್ಯೋಚ್ಚತ 7 ಹಸ್ತ, ಮನುಷ್ಯನ ಆಯುರ್ಮಾನ 1,000 ವರ್ಷ, 3 ಬಾರಿ ಧಾನ್ಯೋತ್ಪತ್ತಿ, ತಾಮ್ರ ಭಾಂಡ, ರೌಪ್ಯಮಯ ವ್ಯಾಪಾರ, 10% ಪಾಪ, 10% ಪುಣ್ಯ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಇನ್ನು ಈಗ ಕಲಿಯುಗ ಸತ್ತ ನಡೆಯುವಂತಹ ಕಲಿಯುಗದ ಪ್ರಮಾಣವನ್ನ ತಿಳಿಸ್ತಾ 4,32,000 ವರ್ಷದ ಕಲಿಯುಗದ ಪ್ರಮಾಣ. ಕೃಷ್ಣವರ್ಣ ನಾರಾಯಣ, ಏಕಪಾದ ಧರ್ಮ, ಅನ್ಯಗತ ಪ್ರಾಣ, 3.5 ಹಸ್ತದಷ್ಟು ಮನುಷ್ಯನ ಉಚ್ಚತ, ಮನುಷ್ಯನ ಆಯುರ್ಮಾನ 120 ವರ್ಷದ ಆಯುರ್ಮಾನ, ಅಸತ್ಯವಾದಿ ಜನರು, 2 ಬಾರಿ ಧಾನ್ಯೋತ್ಪತ್ತಿ, ಮಣ್ಣಿನಿಂದ ಕೂಡಿದ ಪಾತ್ರೆಗಳು, ತಾಮ್ರದ ವ್ಯಾಪಾರ, ಪಾಪ ಪುಣ್ಯಗಳಲ್ಲಿ 5 ಪುಣ್ಯ, 15% ಪಾಪ. ಇಂತಹ 4,32,000 ವರ್ಷದ ಕಲಿಯುಗದಲ್ಲಿ ಈಗ 4,26,873 ವರ್ಷ ಬಾಕಿ ಉಳಿದಿದೆ. ಈಗಾಗಲೇ ಕಳೆದದ್ದು 5,127 ವರ್ಷ ಕಲಿಯುಗ
ಕಳೆದಿದೆ. ಇಂತಹ ಶ್ರೇಷ್ಠವಾದಂತಹದ್ದು ಮಹಾಯುಗ ಪ್ರಮಾಣ. ಆ ಒಂದೊಂದು ಯುಗಗಳಲ್ಲಿಯೂ ಒಂದೊಂದು ತರನಾದಂತಹ ಸ್ವರೂಪವನ್ನ ಪರಮಾತ್ಮ ಧಾರಣೆಯನ್ನ ಮಾಡಿಕೊಂಡು ಅವತಾರವನ್ನ ಪರಮಾತ್ಮ ತಾಳಿದ್ದಾನೆ. ಈಗ ಈ ವರ್ಷದ ಪರಾಭವನಾಮ ಸಂವತ್ಸರದ ಚಿಂತನೆ. ಸಾಮಾನ್ಯವಾಗಿ ಯಾವ ವಾರದಂದು ಆ ನೂತನ ವರ್ಷ ಸಂವತ್ಸರ ಪ್ರಾರಂಭವಾಗಿರುತ್ತೆ, ಆ ದಿನದ ಅಧಿಪತಿ ಈ ಒಂದು ಸಮಗ್ರವಾದ ಸಂವತ್ಸರಕ್ಕೆ ಅವನು ರಾಜನಾಗಿ ಇರ್ತಾನೆ. ಇವತ್ತು ಗುರುವಾರ. ಈ ಗುರುವಾರದ ಶುಭ ಸಂದರ್ಭಗಳಲ್ಲಿ ನೂತನ ಸಂವತ್ಸರ ಪ್ರಾರಂಭವಾಗ್ತಾ ಇರುವುದರಿಂದ ಈ ವರ್ಷದ ರಾಜ ಅವನು ಗುರು. ಆ ಒಂದು ವಿಶೇಷವಾದ ಗುರು ಇದಕ್ಕೆ ರಾಜ್ಯರಾದದ್ದರಿಂದ ಎಲ್ಲ ಕಡೆಗೂ ಸಮೃದ್ಧಿಯನ್ನ ಉಂಟು ಮಾಡ್ತಾನೆ. ಆದರೂ ಕೂಡ ಅಲ್ಲಲ್ಲಿ ಅಶಾಂತಿಯ ವಾತಾವರಣ, ಯುದ್ಧದ ವಾತಾವರಣ. ಯಾರು ಅಖಂಡವಾಗಿ ದೇವರಲ್ಲಿ, ಸನಾತನ ಧರ್ಮದಲ್ಲಿ ಪ್ರವಚನಗಳನ್ನ ಮಾಡ್ತಾ ನಂಬಿಕೆಯನ್ನ ಇಟ್ಟು ಅವರು ತಾವು ಜೀವನವನ್ನ ನಡೆಸ್ತಾರೆ, ಅವರಿಗೆಲ್ಲರಿಗೂ ವಿಶೇಷವಾದ ಅನುಗ್ರಹದ ಚಿಂತನೆಯನ್ನ ನಮಗೆ ಈ ವರ್ಷದ ಚಿಂತನೆಯಲ್ಲಿ ನೋಡುವುದಕ್ಕೆ ಸಿಗತ್ತೆ. ಒಟ್ಟಾರೆ ಈ ಸಂವತ್ಸರದ ಒಂದು ಫಲವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ರಾಜೇಭ್ಯೋ ವಸುಧಾತ್ಮಜೋತ್ರ ಸಚಿವ ಸೈನ್ಯಾರ್ಘ ಮೇಘಾಧಿಪ ಚಂದ್ರೋ ನೀರಸ ಸಸ್ಯಪೋ ಗುರುಭುತ್ ಸ್ಯಾತ್ ಧಾನ್ಯಪೋ ಬೋಧನ ಸೂರ್ಯಸ್ಯಾತ್ ರಸೋಪೋತ್ರ ವಾರುಣಾಯುಗ ಅಂಕೇಂದುನ್ ಮಿತೋ ವತ್ಸರೆ ಶಾಖೆ ನಾಮ್ನಿ ಪರಾಭವೇ ಸ್ಯುರಧಿಪ ಸೌರೇಣ ಸಿದ್ಧಾಗ್ರಹ. ಇದು ಒಟ್ಟಾರೆ ಈ ಒಂದು ಸಂವತ್ಸರದ ರಾಜ, ಮಂತ್ರಿ, ಸೇನಾಧಿಪತಿಗಳ ಇತ್ಯಾದಿಗಳ ಚಿಂತನೆಯನ್ನ ತಿಳಿಸಿಕೊಟ್ರೆ, ಒಟ್ಟಾರೆ ಈ ಒಂದು ಸಂವತ್ಸರದ ಫಲವನ್ನ ಹೇಳ್ತಾ, ಅಗ್ರಧಾನ್ಯಂ ಅಧಿಕಂ ಜಲಮಲ್ಪಂ ಭೂಭೃತಾಂ ಭವತಿ ಯುದ್ಧಮನಲ್ಪಂ ಸ್ಯಾಜ್ಜನೋ ಗದವಶಾತ್ ಗತಧಾಮ ವತ್ಸರೋ ಯದಿ ಪರಾಭವನಾಮ. ಗುರು ಇದಕ್ಕೊಂದು ವಿಶೇಷವಾಗಿ ರಾಜನಾದದ್ದರಿಂದ ಸ್ವಲ್ಪ ಅಲ್ಲಲ್ಲಿ ಅನೇಕ ವಿಧವಾದಂತಹ ಚಿಂತನೆಯ ಜೊತೆಗೆ ಯುದ್ಧ. ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇದ್ದೇವೆ, ಅನೇಕ ಕಡೆಗೆ ಆ ಎಲ್ಲ ವಾತಾವರಣ ನಮಗೆ ಕಂಡು ಬರ್ತಾ ಇದೆ. ಆದರೂ ಅಹರ್ನಿಶವಾಗಿ ದೇವರ ಚಿಂತನೆ, ಗುರುಗಳ ಚಿಂತನೆ, ಧರ್ಮದಲ್ಲಿ ಆಸಕ್ತಿಯನ್ನ ಮಾಡಿ ಇರುವವನಿಗೆ ಯಾವ ಭಯವೂ ಕೂಡ ಇಲ್ಲ. ವಿಶೇಷವಾಗಿ ಮಳೆ ಬೆಳೆ ಅವುಗಳೆಲ್ಲವೂ ಕೂಡ ಸಮೃದ್ಧವಾಗಿ ತಕ್ಕ ಮಟ್ಟದ ಒಂದು ಫಲವನ್ನ ನೀಡುವಂತಹದ್ದಾಗತ್ತೆ. ಆ ಒಂದು ಒಟ್ಟಾರೆ ಫಲವನ್ನ ಇನ್ನು ಪರಾಭವನಾಮ ಸಂವತ್ಸರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನು ರಾಜ ಗುರು ಇವನು ರಾಜನಾದದ್ದರಿಂದ ಅದರ ಫಲವನ್ನ ತಿಳಿಸಿಕೊಡ್ತಾರೆ. ಧೇನು ವೃಂದಮತಿ ದುಗ್ಧ ಸಮೇತಂ ವರ್ಷಣಾತ್ ಫಲ ಕಣಾದಿ ನಿತಾಂತಂ ಯಜ್ಞ ಕರ್ಮಣಿ ಸತಾಂ ಅನುರಾಗ ಪಾರ್ಥಿವೇ ಸುರಗುರೌ ನಚರೋಗ. ಈ ಒಂದು ವಿಶೇಷವಾದ ರಾಜ ಇವನು ಗುರುವಾದದ್ದರಿಂದ ಉತ್ತಮವಾದ ಗೋ ಸಂಪತ್ತು, ಪಶು ಸಂಪತ್ತು, ವಿಶೇಷವಾದಂತಹ ಫಲವನ್ನ ನೀಡುವ ಲಕ್ಷಣ ನಮಗೆ ಇಲ್ಲಿ ಕಾಣ್ತಾ ಇದೆ. ಅದರ ಜೊತೆಗೆ ಈ ವರ್ಷ ರಾಜ ಇವನು ಗುರುವಾದದ್ದರಿಂದ ಅನೇಕ ವಿಧವಾದ ಚಿಂತನೆ, ಅರ್ಥಾತ್ ಯುದ್ಧದ ಪ್ರಸಂಗದಲ್ಲಿ ಇನ್ನು ಅನೇಕ ವಿಧವಾದ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಆಗುವ ಲಕ್ಷಣಗಳು ಕಾಣ್ತಾ ಇವೆ. ಭೂಮಿ ಉತ್ತಮವಾದ ಮಳೆಯಿಂದ ಕೂಡುವಂತಹದ್ದು, ಅದೇ ರೀತಿ ಹಸುಗಳು, ಆಗಲೇ ಹೇಳಿದ ಹಾಗೆ ಪಶು ಸಂಪತ್ತು, ಅನೇಕ ಯಜ್ಞ ಯಾಗಾದಿಗಳಲ್ಲೆಲ್ಲ ರಥರಾಗಿ ಇರುವಂತಹ ಪ್ರಸಂಗ,
ವಿಶೇಷವಾಗಿ ಸಮಸ್ತ ವಿಧವಾದಂತಹ ಮಂಗಳ ಸ್ವಲ್ಪ ಈ ವರ್ಷ ನಮಗೆ ಕಾಣುವಂತಹದ್ದುಂಟು. ನಂತರದಲ್ಲಿ ಮಂತ್ರಿ ಮಂಗಳ, ಅವನ ಫಲವನ್ನ ಹೇಳ್ತಾರೆ. ಧ್ರುಮಮರ್ಷಣ ಕಣನಾಶನಂ ಜ್ವಲನ ತಸ್ಕರ ರೋಗ ನಿಪೀಡಿನಂ ರಣಪರ ಕ್ಷಿತಿಪಾ ಬುಧ ವಂದನೆ ನನಿರತ ಸಚಿವೆ ಕ್ಷಿತಿನಂದನೆ. ಮಂತ್ರಿ ಇವನು ಮಂಗಳನಾದದ್ದರಿಂದ, ಕುಜ ಆದದ್ದರಿಂದ ಅಲ್ಲಲ್ಲಿ ಸ್ವಲ್ಪ ಮಳೆಯಾಗುವಂತಹದ್ದುಂಟು. ಧಾನ್ಯಗಳ ಬೆಲೆ ಏರಿಕೆ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಅಷ್ಟೇ ಅಲ್ಲ, ಅಪಹಾರ ಮಾಡಿ ಜೀವನವನ್ನ ನಡೆಸುವಂಥವರಿಗೂ ಕೂಡ ಅನೇಕ, ಅರ್ಥಾತ್ ಅಪಹಾರ ಅನ್ನೋ ಶಬ್ದಕ್ಕೆ ಮೋಸತನದಿಂದ ಜೀವನವನ್ನ ನಡೆಸುವವರು, ಅಂತವರೆಲ್ಲ ಕಾಟ ಸ್ವಲ್ಪ ನಮಗೆ ಅಲ್ಲಲ್ಲಿ ತೋರುವಂತಹದ್ದಿದೆ. ನಂತರದಲ್ಲಿ ಪೂರ್ವ ಸಸ್ಯಾಧಿಪ ಶುಕ್ರ, ನೀರೋಗಂಚ ಜಗತ್ಸರ್ವಂ ಭಯಮುಕ್ತಂ ತಥೈವ ಚ ಪಚ್ಚಂತಿ ಸರ್ವಧಾನ್ಯಾನಿ ಯತ್ರ ಸಸ್ಯಾಧಿಪೇ ಭೃಗುಃ. ಪೂರ್ವ ಸಸ್ಯಾಧಿಪತಿ ಶುಕ್ರ, ಮುಂಗಾರಿನ ಒಂದು ಬೆಳೆಗಳಿಗೆ ಶುಕ್ರನೇ ಇದ್ದದ್ದರಿಂದ ಎಲ್ಲ ಜನರು ಭಯಮುಕ್ತರಾಗಿ ನಿರೋಗಿಗಳಾಗಿ ಜೀವನವನ್ನ ಮಾಡ್ತಾರೆ. ಮುಂಗಾರು ಬೆಳೆಯ ಶುದ್ಧವಾದ ಫಲ ಅದು ನಮಗೆ ಈ ವರ್ಷ ಕಾಣುವುದುಂಟು. ನಂತರದಲ್ಲಿ ಅಪರ ಸಸ್ಯಾಧಿಪತಿ ಹಿಂಗಾರು ಬೆಳೆಯ ಒಬ್ಬ ರಾಜ ಅಂದರೆ ವ್ಯಕ್ತಿ ಅಂದರೆ ಅದು ಮಂಗಳ. ಅವನು ವಿಶೇಷವಾದಂತಹ ಹಿಂಗಾರು ಮಳೆಗೆ ಅವನು ಅಧಿಪತಿಯಾದದ್ದರಿಂದ ಆ ಒಂದು ಪ್ರಸಂಗದಲ್ಲಿ ಸ್ವಲ್ಪ ವ್ಯಾಧಿಗಳು ಬರುವುದು, ರೋಗಗಳಿಂದ ಪೀಡಿತ ಆಗುವಂತಹದ್ದು ಹಾಗೂ ಹಿಂಗಾರು ಬೆಳೆಯ ಸ್ವಲ್ಪ ನಷ್ಟ ಅನ್ನುವಂತಹದ್ದು ಈ ವರ್ಷದ ಲಕ್ಷಣದಲ್ಲಿ ತೋರ್ತಾ ಇದೆ. ನಂತರದಲ್ಲಿ ಧಾನ್ಯಾಧಿಪ ಬುಧೇ ಧಾನ್ಯಾಧಿಪೇ ಜಾತೆ ಉಕ್ತ ಕಾಲೇ ಭವೇದ್ಯಧಿ ಕಾನನಂಚ ಜಗತ್ಸರ್ವಂ ಲೋಕಾಸ್ಯುಃ ಸುಖಿನಃ ಸದಾ. ಆ ಬುಧ ಇವನು ಧಾನ್ಯಾಧಿಪತಿಯಾದದ್ದರಿಂದ ಸಕಾಲಕ್ಕೆ ಮಳೆ ಬರುವಂತಹದ್ದು, ಇದರಿಂದ ಉತ್ತಮವಾದ ಬೆಳೆ, ಅನೇಕ ವಿಧವಾದಂತಹ ಸಜ್ಜನರಿಗೆ ಸುಖ ಅನ್ನುವಂತಹದ್ದು ಉಂಟಾಗತ್ತೆ. ನಂತರದಲ್ಲಿ ಅರ್ಘಾಧಿಪ ಚಂದ್ರ, ಸುವೃಷ್ಟಿ ಸರ್ವಸಸ್ಯಾನ ಅಭಿವೃದ್ಧಿಸ್ತು ಜಾಯತೆ ಮಹತೀ ಚಾರ್ಗವೃದ್ಧಿ ಸ್ಯಾತ್ ಚಂದ್ರೇ ತ್ವರ್ಗಾಧಿಪೇ ಸತಿ. ಆ ಚಂದ್ರ ಸಾಮಾನ್ಯವಾಗಿ ಚಂದ್ರ ಅಂದ್ರೆ ಎಲ್ಲ ವಿಧವಾದ ಗಿಡ ಹಾಗೂ ಉತ್ತಮವಾದಂತಹ ಸಮೃದ್ಧಿಯ ರಾಜ ಇವ. ಈ ಚಂದ್ರ ಇವನು ಇದ್ದದ್ದರಿಂದ ಉತ್ತಮವಾದ ಮಳೆ ಉಂಟಾಗುವಂತಹದ್ದು, ಎಲ್ಲ ಕಡೆಗೂ ಸುವೃಷ್ಟಿಯನ್ನ ಆಗ್ತದೆ. ಉತ್ತಮವಾದಂತಹ ಬೆಳೆಗಳಿಗೂ ಗಿಡಮೂಲಿಕೆ ಇತ್ಯಾದಿಗಳನ್ನ ಮಾಡುವಂತಹ ವ್ಯಾಪಾರಕ್ಕೂ ಕೂಡ ಉತ್ತಮವಾದ ಫಲ ಅನ್ನುವಂತಹದ್ದು ಸಿಗತ್ತೆ. ಇನ್ನು ನಂತರದಲ್ಲಿ ಮೇಘಾಧಿಪ ಅವನೂ ಕೂಡ ಚಂದ್ರನೇ ಆದದ್ದರಿಂದ ಗವಾಂ ಯಾದಸಾಂ ಸಸ್ಯಂ ಪುಷ್ಪಾಧಿಕಾನಾಂ ಪ್ರವೃದ್ಧಿಂ ಸುಖಂ ಭೂರಿ ವಿದ್ವಜ್ಜನಾನಾಂ ನದಿಕೂಪ ವಾಪಿ ತಡಾಗೇಶು ಪಾಥ ಪ್ರಭೂತಂ ಯದಾ ಚಂದ್ರಮಾ ಮೇಘನಾಥ. ಮೇಘಾಧಿಪ ಇವನು ಚಂದ್ರನಾದದ್ದರಿಂದ ನೀರಿನ ಎಲ್ಲ ಆಕರಗಳಲ್ಲಿಯೂ ಕೂಡ ಸಮೃದ್ಧವಾದ ನೀರಿನ ಲಕ್ಷಣಗಳು ನಮಗೆ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲ, ಜ್ಞಾನಿಗಳಿಗೆ, ವಿದ್ವಾಂಸರಿಗೆ ವಿಶೇಷವಾದಂತಹ ಅವರ ಉನ್ನತವಾದ ಚಿಂತನೆಯಲ್ಲಿ, ಅವರ ಅಖಂಡವಾದ ಪಾಠ ಪ್ರವಚನಾದಿಗಳಲ್ಲಿಯೂ ಕೂಡ ನಿರ್ವಿಘ್ನತೆ ಇರುತ್ತೆ. ಶುದ್ಧವಾದ ಜ್ಞಾನ ಮತ್ತು ಪಶುಗಳನ್ನ ನಂಬಿಕೊಂಡು ಮಾಡುವಂತಹ ಎಲ್ಲ ಕ್ರಿಯೆಗಳಿಗೂ ಕೂಡ, ಹೈನುಗಾರಿಕೆ ಮೊದಲಾದ ಎಲ್ಲ ಕ್ರಿಯೆಗಳಿಗೂ ಕೂಡ ಉನ್ನತವಾದ ಫಲವನ್ನ ಈ ಮೇಘಾಧಿಪ ಚಂದ್ರ ತಂದುಕೊಡುವವನಿದ್ದಾನೆ. ನಂತರದಲ್ಲಿ ರಸಾಧಿಪ ಯಾರು ಅಂದರೆ ರವಿ. ವಾಪಿಕಾದಿಷು ಜಲಂನ ನಿತಾಂತಂ
ಲೋಕವೃಂದ ಮತಿ ಭೀರು ರುಜಾರ್ಥಂ ಇಕ್ಷು ತೈಲ ಯವತೂಲ ವಿನಾಶಸ್ಯಾದ್ಯಧಾ ರಸಾಪತಿರ್ ನಲಿನೀಶಃ. ರವಿ ರಸಾಧಿಪತಿ ರವಿಯಾದದ್ದರಿಂದ ಬೆಲ್ಲ, ತುಪ್ಪ ಇತ್ಯಾದಿ ಈ ವಿಧವಾದಂತಹ ರಸಪದಾರ್ಥಗಳಲ್ಲಿ ಸ್ವಲ್ಪ ಅಭಾವ ಅಂತನ್ನುವಂತಹದ್ದು ಉಂಟಾಗತ್ತೆ. ಸ್ವಲ್ಪ ರೋಗಾದಿಗಳನ್ನ ಕೊಡುವಕ್ಕೆ ಕಾರಣನಾಗ್ತಾನೆ. ಉತ್ತಮವಾದ ಫಲವೇ ಈ ಎಲ್ಲ ಗುರು ಇದ್ದದ್ದರಿಂದ ನಮಗೆ ಉತ್ತಮವಾದ ಫಲದ ಅಪೇಕ್ಷೆಯೇ ಇದೆ. ನಂತರದಲ್ಲಿ ನೀರಸಾಧಿಪ ಇವನು ಗುರು. ನೀರಸಾಧಿಪ ಗುರು ಆದದ್ದರಿಂದ ಪೂಗಿ ಫಲಾನ್ಯಖಿಲ ರತ್ನ ಸುವರ್ಣ ಧಾನ್ಯಂ ಕಾರ್ಪಾಸ ಚರ್ಮ ಕುಸುಮಾನಿ ಚ ಚಂದನಂಚ ವೃದ್ಧಿಂ ಪ್ರಯಾಂತಿ ವನ ದೇವಗಣ ಸುಖಿ ಸ್ಯಾತ್ ಭೂಮೌ ಚ ನೀರಸಪತೌ ಸುರರಾಜ ಪೂಜ್ಯೆ. ನೀರಸಾಧಿಪತಿಯೂ ಕೂಡ ಗುರುವೇ ಆದದ್ದರಿಂದ ಅವನು ಎಲ್ಲ ವಿಧವಾದಂತಹ ಶಾಂತಿಯನ್ನ ಉಂಟು ಮಾಡುವವ. ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ಸಮೃದ್ಧಿಯನ್ನ ತಂದುಕೊಡುವವ. ಇಂತಹ ವಿಶೇಷವಾದ ಈ ಒಂದು ಪರಾಭವನಾಮ ಸಂವತ್ಸರದ ಗುರು ಅಧಿಪತಿಯಾದ ಗುರುವಿನ ಚಿಂತನೆಯಲ್ಲಿ ಇಷ್ಟೆಲ್ಲ ಗ್ರಹಗಳ ವಿಶೇಷವಾದ ಫಲಗಳನ್ನು ತಿಳಿಸಿಕೊಡ್ತಾರೆ. ಇವೆಲ್ಲ ಫಲಗಳು ಒತ್ತಟ್ಟಿಗೆ ಆದರೆ ಸಕಲ ಗ್ರಹಬಲಮೀನ ಸರಸಿಜಾಕ್ಷ ಅಂತ ಹೇಳಿ ದೇವರಲ್ಲಿ ಗುರುಗಳಲ್ಲಿ ನಾವು ವಿಶೇಷವಾಗಿ ಭಕ್ತಿಯನ್ನ ಮಾಡಿ ಅವುಗಳ ಎಲ್ಲದರ ಉತ್ತಮವಾದ ಫಲವನ್ನ ಅನುಭವಿಸುವುದಕ್ಕೆ ಪ್ರಯತ್ನವನ್ನ ಮಾಡೋಣ. ನಂತರದಲ್ಲಿ ಈ ವರ್ಷದ ರಾಶಿಗಳ ಚಿಂತನೆ, ಯಾವ ರಾಶಿ, ಆ ರಾಶಿಗಳ ಫಲ ಇತ್ಯಾದಿಗಳ ಚಿಂತನೆಯನ್ನ ಸ್ವಲ್ಪ ನಾವು ಸ್ಥೂಲವಾಗಿ ಗಮನಿಸಿದೆವು ಅಂತಾದರೆ ಮೊಟ್ಟ ಮೊದಲಿಗೆ ಆ ರಾಶಿಗಳ ಆಯವ್ಯಯದ ಚಿಂತನೆಯನ್ನು ತಿಳಿದುಕೊಳ್ಳೋಣ. ಮೇಷರಾಶಿ 14 ಆಯ 2 ವ್ಯಯ, ವೃಷಭ ರಾಶಿ 8 ಆಯ 11 ವ್ಯಯ, ಮಿಥುನ ರಾಶಿ 14 ಆಯ 8 ವ್ಯಯ, ಕರ್ಕ ರಾಶಿ 8 ಆಯ 5 ವ್ಯಯ, ಸಿಂಹ ರಾಶಿ 11 ಆಯ 2 ವ್ಯಯ, ಕನ್ಯಾ ರಾಶಿ 14 ಆಯ 8 ವ್ಯಯ, ತುಲಾ ರಾಶಿ 8 ಆಯ 11 ವ್ಯಯ, ವೃಶ್ಚಿಕ ರಾಶಿ 14 ಆಯ 2 ವ್ಯಯ, ಧನುರ್ರಾಶಿ 11 ಆಯ 8 ವ್ಯಯ, ಮಕರ ರಾಶಿ 5 ಆಯ 11 ವ್ಯಯ, ಕುಂಭರಾಶಿ 5 ಆಯ 11 ವ್ಯಯ, ಮೀನರಾಶಿ 11 ಆಯ 8 ವ್ಯಯ. ಈ ರೀತಿಯಾಗಿ ರಾಶಿಗಳ ಆಯವ್ಯಯದ ಚಿಂತನೆಯನ್ನ ನೋಡುತ್ತೇವೆ. ನಂತರದಲ್ಲಿ ಒಂದೊಂದು ರಾಶಿಗಳ ಸ್ಥೂಲವಾದ ಭವಿಷ್ಯದ ಚಿಂತನೆಯನ್ನು ನಾವು ಇಲ್ಲಿ ನೋಡೋಣ. ಮೇಷರಾಶಿ, ಈ ಮೇಷರಾಶಿಯವರಿಗೆ ಈ ವರ್ಷ ಸಾಡೆ ಸಾತಿ ಮೊದಲನೇ ಹಂತದಲ್ಲಿ ಇದ್ದದ್ದರಿಂದ ಸ್ವಲ್ಪ ಹಾನಿಯಾಗುವಂತಹ ಪ್ರಸಂಗವಿದೆ. ಅವರವರು ಮಾಡುವ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆಯನ್ನ ಅನುಭವಿಸ್ತಾರೆ. ದೈಹಿಕವಾದ ಅಸ್ವಸ್ಥ್ಯ, ಸ್ವಲ್ಪ ಹಣದ ಬಿಕ್ಕಟ್ಟು ಬರುವಂತಹ ಸೂಚನೆಗಳು, ವೃಥಾ ಖರ್ಚುಗಳು ಆಗುವ ಪ್ರಸಂಗವಿದೆ. ಎಚ್ಚರಿಕೆಯಿಂದ ಇರುವಂತಹದ್ದು. ನಂತರದಲ್ಲಿ ವೃಷಭ ರಾಶಿ, ಸಾಮಾನ್ಯವಾಗಿ ಈ ಸಂವತ್ಸರದ ಪ್ರಾರಂಭದಲ್ಲಿ ಈ ರಾಶಿಯವರಿಗೆ ಉತ್ತಮವಾದಂತಹ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ ಅಂತನ್ನುವುದು ಇದೆ. ಅಧಿಕಾರಿಗಳಿಂದ ಲಾಭ, ಸಂಸಾರಿಗಳಿಂದ ಸುಖ ಪ್ರಾಪ್ತಿ ಆಗ್ತದೆ. ಆದರೆ ಈ ವರ್ಷದ ಅರ್ಧ ಮುಗಿದ ನಂತರ ಸ್ವಲ್ಪ ಕೌಟುಂಬಿಕ ಕಲಹಾದಿಗಳಾಗುವಂತಹ ಲಕ್ಷಣಗಳು ಉಂಟು. ದೈಹಿಕವಾದಂತಹ ದೌರ್ಬಲ್ಯಗಳಾಗುವಂತಹದ್ದು ಲಕ್ಷಣಗಳು ಈ ರಾಶಿಯವರಿಗೆ ಕಂಡು ಬರ್ತಾ ಇದೆ. ವಾಹನಗಳಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಜಾಗೃತೆಯನ್ನ ತಾವು ಅವಶ್ಯವಾಗಿ ವಹಿಸಲೇಬೇಕು. ನಂತರದಲ್ಲಿ ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ಸಂವತ್ಸರ ಉತ್ತಮವಾದ ಫಲವನ್ನ ಕೊಡುವಂತಹದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತಿ ಇದೆ. ಸಾಮಾಜಿಕ ರೀತಿಯಲ್ಲಿಯೂ ಕೂಡ ಉತ್ತಮವಾದ ಗೌರವ ಪ್ರಾಪ್ತಿ, ಅಧಿಕಾರ ಸಿದ್ಧಿಯಾಗುವಂತಹದ್ದು, ಆರ್ಥಿಕ ಅಭಿವೃದ್ಧಿ ಅಂತನ್ನುವಂತಹದ್ದು ಇದೆ. ಜೊತೆಗೆ ಸ್ವಲ್ಪ ಶತ್ರುಗಳ ಕಾಟವೂ ಇರುವಂತಹದ್ದು, ಸ್ವಲ್ಪ ತಾವು ಗಮನವನ್ನ ವಹಿಸಬೇಕು. ನಂತರದಲ್ಲಿ ಕರ್ಕರಾಶಿ, ಕರ್ಕರಾಶಿಯವರಿಗೆ ಅನೇಕ ವಿಧವಾದಂತಹ ವಿಪತ್ತುಗಳು, ಸ್ವಲ್ಪ ಅನಾರೋಗ್ಯದ ಲಕ್ಷಣಗಳು ಕಾಣುವಂತಹದ್ದು, ಆರ್ಥಿಕವಾದ ಸಂಕಷ್ಟಗಳು ಬರುವಂತಹದ್ದು. ಆದರೆ ಉತ್ತಮವಾದ ಧನಲಾಭ ಅನ್ನುವಂತಹದ್ದು
ಈ ಒಂದು ರಾಶಿಯವರಿಗೂ ಕೂಡ ಇದ್ದೇ ಇದೆ. ನಂತರದಲ್ಲಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಸಂವತ್ಸರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ, ವ್ಯಾಪಾರದಿಂದ ಧನಪ್ರಾಪ್ತಿ ಆಗ್ತದೆ. ಸ್ವಲ್ಪ ತಾವು ಕಾರ್ಯಾದಿಗಳನ್ನ ಮಾಡುವಾಗ ಕೆಲಸಾದಿಗಳಲ್ಲಿ ಅಧಿಕ ಶ್ರಮವಾಗದಂತೆ ಎಚ್ಚರ ವಹಿಸಬೇಕು. ಅದರಿಂದ ಸ್ವಲ್ಪ ನಿಮಗೆ ದೈಹಿಕವಾದಂತಹ ಅನಾರೋಗ್ಯಾದಿಗಳು ಆಗುವ ಲಕ್ಷಣಗಳಿವೆ. ಸ್ವಲ್ಪ ಎಚ್ಚರಿಕೆಯಿಂದ ತಾವು ಕಾರ್ಯವನ್ನ ಮಾಡುವಂತಹದ್ದು. ನಂತರದಲ್ಲಿ ಕನ್ಯಾ ರಾಶಿ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ವಿಘ್ನಗಳು ಬರುವಂತಹದ್ದು, ಮಾನಸಿಕ ತೊಂದರೆಗಳು ಆಗುವಂತಹದ್ದು ಲಕ್ಷಣಗಳಿವೆ. ಸಂಸಾರದಲ್ಲಿ ಸ್ವಲ್ಪ ಕಷ್ಟಗಳು ಕಲಹಗಳು ಬರುವಂತಹದ್ದು. ಆದಷ್ಟು ದುಷ್ಟ ಜನರಿಂದ ದೂರ ಇರಿ. ದೇವರನ್ನ ಗುರುಗಳನ್ನ ವಿಶೇಷವಾಗಿ ಪ್ರಾರ್ಥನೆ ಪೂಜಾದಿಗಳನ್ನ ಮಾಡಿಕೊಂಡು ನೀವು ಉತ್ತಮವಾದ ಸಂತೋಷವನ್ನ ಅನುಭವಿಸ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಸ್ವಲ್ಪ ಅನಾರೋಗ್ಯದ ಲಕ್ಷಣಗಳಿವೆ. ಆರೋಗ್ಯದ ಕಡೆ ಗಮನವನ್ನ ಕೊಡಿ. ಸ್ವಲ್ಪ ಹೊರಗಿನ ಪದಾರ್ಥಗಳ ಸೇವನೆಯನ್ನ ಕಮ್ಮಿ ಮಾಡಿ. ಮನೆಯಲ್ಲಿಯೇನೆ ಸ್ವಲ್ಪ ನೀವು ಮಾಡಿದ ಪದಾರ್ಥಗಳನ್ನ ತಿನ್ನುವುದರಿಂದ ವಿಶೇಷವಾಗಿ ಸ್ವಲ್ಪ ನಿಮ್ಮ ಒಳ ಗುಂಪಿನ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ದೈಹಿಕವಾದಂತಹ ಮಾನಸಿಕವಾದಂತಹ ದುರ್ಬಲಗಳನ್ನು ಕೂಡ ನಿಮಗೆ ಉಂಟಾಗುವಂತಹ ಲಕ್ಷಣಗಳೆಲ್ಲ ಈ ಒಂದು ನಿಮ್ಮ ಸಂವತ್ಸರದಲ್ಲಿ ತಿಳಿಸಿ ಬರುವಂತಹದ್ದು ತುಲಾರಾಶಿಯವರಿಗೆ. ನಂತರದಲ್ಲಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶತ್ರುಗಳಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು, ಸ್ವಲ್ಪ ತಾವು ಮಾಡುವಂತಹ ಕೆಲಸಗಳಲ್ಲಿ ವಿಘ್ನಗಳನ್ನ ಕೊಡುವಂತಹ ಪ್ರಸಂಗಗಳು ಕೂಡ ಅನೇಕ ನಿಮ್ಮ ರಾಶಿಯಲ್ಲಿ ಕಾಣ್ತಾ ಉಂಟು. ಆದರೆ ಕೆಲವೊಂದು ಶುಭ ಒಳ್ಳೆಯ ಸಮಯಗಳು, ಒಳ್ಳೆಯ ಫಲಗಳು, ಇಲ್ಲಿಯ ತನಕ ಆಗದೇ ಇರುವ ಅನೇಕ ಫಲಗಳನ್ನ ನೀವು ಅನುಭವಿಸುವಂತಹ ಲಕ್ಷಣಗಳು ನಿಮ್ಮ ರಾಶಿಯಲ್ಲಿ ಕಂಡು ಬರ್ತಾ ಇದೆ. ನಂತರದಲ್ಲಿ ಧನುರ್ ರಾಶಿ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಬರುವಂತಹದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ವ್ಯವಹಾರಗಳಲ್ಲಿ ಉತ್ತಮವಾದ ಅಭಿವೃದ್ಧಿ ಅನ್ನುವಂತಹದ್ದು ನಿಮಗೆ ಬರುವಂತಹದ್ದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಸ್ವಲ್ಪ ಬರುವಂತಹದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಂತರದಲ್ಲಿ ಮಕರ ರಾಶಿಯವರಿಗೆ ಈ ವರ್ಷ ತುಂಬಾ ಒಳ್ಳೆಯದಿದೆ. ಗುರು ಇವನು ಉತ್ತಮವಾಗಿ ಶುಭ ಫಲದಾಯಕನಾದದ್ದರಿಂದ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಯಶಸ್ವಿಯನ್ನ ಹೊಂದುತ್ತೀರಿ. ಉತ್ತಮವಾದ ಹೊಸ ಹೊಸ ಕೆಲಸಗಳಲ್ಲಿ ನಿಮಗೆ ಉತ್ತಮವಾದ ಯಶಸ್ಸು ಬರುವಂತಹದ್ದು. ಅಷ್ಟೇ ಅಲ್ಲದೇನೆ ಉತ್ತಮ ಆರೋಗ್ಯ ಇತ್ಯಾದಿಗಳು ಕೂಡ ನಿಮಗೆ ಸಿಗುವಂತಹದ್ದಿದೆ. ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಹಣದ ಸಮಸ್ಯೆಗಳು ಬರುವಂತಹದ್ದುಂಟು, ಕಾರ್ಯಗಳಿಂದ ವಿಘ್ನಗಳು ಬರುವಂತಹದ್ದುಂಟು. ಆದರೆ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿ ಎನ್ನುವಂತಹದ್ದು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಅನುಭವಿಸ್ತೀರಿ. ಇನ್ನು ಮೀನರಾಶಿಯವರು ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತಹ ಕೆಲವು ತೊಂದರೆಗಳನ್ನ ಅನುಭವಿಸುವಂತಹದ್ದು. ಆದರೆ ವಿಶೇಷವಾಗಿ ನಿಮಗೆ ಎಲ್ಲ ವಿಧವಾದಂತಹ ಹಣದ ಇನ್ನು ಅನೇಕ ವಿಧವಾದ ಶುಭ ಫಲಗಳನ್ನ ಅನುಭವಿಸುವಂತಹ ಒಂದು ಲಕ್ಷಣಗಳು ನಿಮ್ಮ ರಾಶಿಯಲ್ಲಿ ಇವೆ. ಇನ್ನು ಈ ವರ್ಷ ಶನಿಯ ಸಾಡೆ ಸಾತಿ ವಿಚಾರವನ್ನ ನಾವು ತಿಳಿಯುವುದಾದರೆ, ಈ ವರ್ಷ ಕುಂಭರಾಶಿಯವರಿಗೆ ಸಾಡೆ ಸಾತಿ ಕೊನೆಯ ಹಂತ, ಮೀನರಾಶಿಯವರಿಗೆ 2ನೇ ಹಂತದಲ್ಲಿ ಸಾಡೆ ಸಾತಿ ಇದೆ, ಮೇಷರಾಶಿಯವರಿಗೆ ಸಾಡೆ ಸಾತಿಯ ಮೊದಲನೆಯ ಹಂತ ಅನ್ನುವಂತಹದ್ದು ಈ ವರ್ಷದ ಚಿಂತನೆಯಲ್ಲಿ ನೋಡುವಂತಹದ್ದು. ಇನ್ನು ಮಕರ ಸಂಕ್ರಮಣ 14/1/2027 ಶುಕ್ರವಾರ ಮಕರ ಸಂಕ್ರಮಣ. ಈ ವರ್ಷ ಸೂರ್ಯ ಮಹಿಷ ವಾಹನನಾಗಿ ಉಪವಾಹನ ಉಷ್ಟ್ರ ಅರ್ಥಾತ್ ಒಂಟೆ ಇದೆ. ಕಪ್ಪು ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಬರ್ತಾ ಇದ್ದಾನೆ. ಮಸುರನ್ನವನ್ನ ತಿಂದು ಅವನು ಬರ್ತಾ ಇರುವುದರಿಂದ ಉತ್ತಮವಾದಂತಹ ಫಲವನ್ನೇ ನಮಗೆ ಇಲ್ಲಿ ಸಿಗುವಂತಹದ್ದಿದೆ. ಆದರೆ ಸ್ವಲ್ಪ ಕ್ಲೇಶವೂ ಕೂಡ ಇದ್ದದ್ದು ನಾವೇನು ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಈ ವರ್ಷ ಯಮುನಾ ನದಿಗೆ ಪುಷ್ಕರ ಎನ್ನುವಂತಹದ್ದು ಉಂಟಾಗುವಂತಹದ್ದು. ಇನ್ನು ನಂತರದಲ್ಲಿ ಆರ್ದ್ರಾ ಪ್ರವೇಶ, ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಅಷ್ಟಮಿ ತಿಥಿ ಅಂದ್ರೆ 22/6/2026 ಸೋಮವಾರದಂದು ಈ ಆರ್ದ್ರಾ ಪ್ರವೇಶ, ಮಳೆ ಎನ್ನುವಂತಹದ್ದು ಪ್ರವೇಶ ಆರ್ದ್ರಾ ನಕ್ಷತ್ರದಲ್ಲಿ ಬರುವಂತಹದ್ದು.
ಈ ಒಂದು ದಿನದಲ್ಲಿ ಆರ್ದ್ರಾ ನಕ್ಷತ್ರದ ಪ್ರವೇಶದ ಫಲವನ್ನ ಹೇಳ್ತಾರೆ. ಜ್ಯೇಷ್ಠೆ ಮಾಸೆ ಶುಕ್ಲಪಕ್ಷೆ ಷಷ್ಟಮ್ಯಾಂ ಸೋಮವಾಸರೆ ಸಪ್ತಂತ್ರಿಂಶತ್ ಘಟಿಕಾಲೆ ಸಾರ್ಧ್ವೆ ರೌದ್ರಂ ವಿಷೇದ್ರವಿಹಿ ಪ್ರದೋಷೆ ರೌದ್ರ ಸಂವೇಶ ದುಃಖ ಭೂಯಿಷ್ಠಕಾರನು. ಇಲ್ಲಿ ಈ ಒಂದು ಸಮಯದಲ್ಲಿ ಆರ್ದ್ರಾ ಪ್ರವೇಶ ಆಗುವುದರಿಂದ ಸ್ವಲ್ಪ ಮಳೆ ಕಮ್ಮಿ ಎನ್ನುವಂತಹದ್ದೇ ಲಕ್ಷಣಗಳು ಇಲ್ಲಿ ತೋರಿ ಬರ್ತಾ ಇದೆ. ಆದರೂ ಕೂಡ ಸಸ್ಯ ಸಂಪತ್ತು ಇತ್ಯಾದಿಗಳು ಕೂಡ ಉತ್ತಮವಾದ ಫಲದ ಚಿಂತನೆಯಲ್ಲಿ ಏನೇ ನಮಗೆ ನೋಡುವುದಕ್ಕೆ ಸಿಗತ್ತೆ. ಇನ್ನು ಗುರು ಶುಕ್ರ ಅಸ್ತಗಳ ಚಿಂತನೆಯನ್ನ ನೋಡೋಣ. ಆಷಾಢ ಶುಕ್ಲ ಪ್ರತಿಪದ ಅಂದರೆ 15/7/2026 ಗುರು ಅಸ್ತನಾಗ್ತಾನೆ. ಗುರು ಉದಯ 10/8/2026 ಗುರು ಉದಯ. ಇನ್ನು ಶುಕ್ರಾಸ್ತ 15/10/2026 ಶುಕ್ರಾಸ್ತ, 29/10/2026 ಶುಕ್ರ ಉದಯ ಅನ್ನುವಂಥದ್ದು ಇದೆ. ಈ ವರ್ಷದ ಉಪನಯನದ ಗುರುಬಲವನ್ನು ನಾವು ನೋಡುವುದಾದರೆ ವೃಷಭ, ಸಿಂಹ, ತುಲಾ, ಧನು, ಕುಂಭ ಈ ರಾಶಿಯವರಿಗೆ ಉತ್ತಮವಾದ ಗುರುಬಲ ಇದೆ. ಅವಶ್ಯವಾಗಿ ಈ ರಾಶಿಯವರು ಉಪನಯನವನ್ನ ಮಾಡಬಹುದು. ಇನ್ನು ಮೇಷ, ಮಿಥುನ, ಕನ್ಯಾ, ಮಕರ ಇವರಿಗೆ ಗುರುಬಲ ಮಧ್ಯಮ. ಮೀನ, ವೃಶ್ಚಿಕ, ಕರ್ಕ ಗುರುಬಲ ಸರ್ವಥಾ ಇಲ್ಲ. ಇನ್ನು ಆದರೂ ಅನಿವಾರ್ಯ ಪ್ರಸಂಗಗಳಲ್ಲಿ ಇದ್ದಲ್ಲಿ ಗುರು ಜಪಾದಿಗಳನ್ನ ಮಾಡಿಕೊಂಡು ಅವರು ವಿಶೇಷವಾಗಿ ಉಪನಯನಾದಿ ಸಂಸ್ಕಾರಗಳನ್ನ ಮಾಡಬಹುದು. ಇನ್ನು ಇನ್ನೊಂದು ವಿಶೇಷ ಏನು ಅಂತಂದ್ರೆ 2/6/2026 31/10/2026 ಪರ್ಯಂತ ಗುರು ಇವನು ಕರ್ಕರಾಶಿಯಲ್ಲಿ ಇದ್ದದ್ದರಿಂದ, ಉಚ್ಚದಲ್ಲಿ ಇದ್ದದ್ದರಿಂದ ಆ 4 ತಿಂಗಳು ಎಲ್ಲಾ ರಾಶಿಗಳಿಗೂ ಕೂಡ ಗುರುಬಲ ಇವನು ಉತ್ತಮನಾಗಿ ಇದ್ದಾನೆ. ಅವಶ್ಯವಾಗಿ ಉಪನಯನಾದಿ ಸಂಸ್ಕಾರಗಳನ್ನ ಅವಶ್ಯವಾಗಿ ಮಾಡಬಹುದು. ಇನ್ನು ವಿಶೇಷವಾಗಿ ಈ ವರ್ಷ ಈ ನಮ್ಮ ಭಾರತ ದೇಶದಲ್ಲಿ ಯಾವ ಗ್ರಹಣದ ಚಿಂತನೆಯೂ ಕೂಡ ಸೂಚನೆಯೂ ಕೂಡ ಸರ್ವಥಾ ನಮಗೆ ಇರುವಂತಹದ್ದಿಲ್ಲ. ಭಾರತ ದೇಶದಲ್ಲಿ ಪರಾಭವನಾಮ ಸಂವತ್ಸರದ ಚಿಂತನೆಯಲ್ಲಿ. ಇನ್ನು ಈ ವರ್ಷದ ಇನ್ನೊಂದು ದೊಡ್ಡದಾದ ಮಹತ್ತರವಾದ ಚಿಂತನೆ ಏನು ಅಂತಂದ್ರೆ ಈ ವರ್ಷ ಜ್ಯೇಷ್ಠ ಮಾಸ, ಅಧಿಕ ಮಾಸ ಬಂದದ್ದು. ಅಧಿಕ ಮಾಸ ದೇವರು ನಮಗೆ ಸಾಧನೆ ಮಾಡುವುದಕ್ಕಾಗಿಯೇನೇ ಕೊಟ್ಟ ಅದ್ಭುತವಾದ ಒಂದು ಮಾಸ. ಆ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಈ ವರ್ಷ ಅಧಿಕ ಮಾಸ ಅನ್ನುವಂತಹದ್ದು ಬಂದಿದೆ. ಅಂದ್ರೆ 17/5/2026 ಪ್ರಾರಂಭವಾಗಿ 26ರಿಂದ ಪ್ರಾರಂಭವಾಗಿ 15/6/2026 ಪರ್ಯಂತ ಈ ಒಂದು ಅಧಿಕ ಮಾಸ ಅನ್ನುವಂತಹದ್ದು ಇರುವಂತಹದ್ದು. ಶ್ರೇಷ್ಠವಾಗಿ ಈ ಒಂದು ಮಾಸದಲ್ಲಿ ಅನೇಕ ವಿಧವಾದ ಫಲವನ್ನ ಹೇಳಿದ್ದಾರೆ. ಅಧಿಕ ಮಾಸ ಅಂದರೆ ಅದು ಸಾಧನೆಯ ಮಾಸ. ಇಂತಹದರಲ್ಲಿ ವಿಶೇಷವಾಗಿ ದೇವರಿಗೆ ಗುರುಗಳಿಗೆ ಪ್ರದಕ್ಷಿಣೆಯಾಗಲಿ ಮತ್ತು ಅಪೂಪ ದಾನಾದಿಗಳನ್ನೆಲ್ಲ ಮಾಡುವುದರಿಂದ ವಿಶೇಷವಾದ ಪುಣ್ಯಗಳನ್ನೂ ಕೂಡ ಹೇಳಿದ್ದಾರೆ. ಆದರೆ ಈ ಅಧಿಕ ಮಾಸದಲ್ಲಿ ಯಾವ ಮಂಗಲ ಕಾರ್ಯವೂ ಕೂಡ ಮಾಡುವಂತಹದ್ದಲ್ಲ. ಅದು ಮಲಮಾಸ ಅಂತಲೇ ಲೆಕ್ಕ. ಆ ಮಾಸದಲ್ಲಿ ಕೇವಲ ಸಾಧನೆಗಾಗಿ ಮೀಸಲಿಟ್ಟಂತಹದ್ದು ಈ ಒಂದು ಅಧಿಕ ಮಾಸದ ಚಿಂತನೆಯಲ್ಲಿ ನಮಗೆ ನೋಡುವಂತಹದ್ದು. ಇನ್ನು ಅದೇ ರೀತಿಯಾಗಿ ಈ ಏಕಾದಶಿಯ ಚಿಂತನೆಯಲ್ಲಿ ಈ ವರ್ಷದಲ್ಲಿ ಒಂದು ಸಣ್ಣ ಗೊಂದಲ ಇದೆ. ಅದನ್ನ ನಾವು ನಿಮಗೆ ತಿಳಿಸಬೇಕು ಎಂದರೆ 23/8/2026 ಅದು ಕೆಲವು ಕಡೆಗೆ ಏಕಾದಶಿ ಉಪವಾಸ 2 ಕಡೆಗೆ ಬಂದಿದೆ. ಆ ಕೆಲವು ಕಡೆಗೆ ಅನ್ನುವ ಶಬ್ದಕ್ಕೆ 2 ಉಪವಾಸಗಳು 23/8/2026 ಮತ್ತು 24/8/2026 ಅತಿರಿಕ್ತ ಉಪವಾಸ ಅಂತನ್ನುವಂತಹದ್ದು ಬಂದಿದೆ. ಅದನ್ನ ಅಂದ್ರೆ ನಾನು ಹೇಳುವಂತಹದ್ದು ನಿಮಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ 23 ಮತ್ತು 24 2 ಏಕಾದಶಿಗಳು ಅಂತನ್ನುವಂತಹದ್ದು ಬಂದಿದೆ. ಆ 2 ಏಕಾದಶಿಗಳನ್ನ ಅವಶ್ಯವಾಗಿ ಆಚರಣೆಯನ್ನ ಮಾಡಲೇಬೇಕು. ಇನ್ನು ಈ ವರ್ಷದ ಕೃಷ್ಣಾಷ್ಟಮಿ 4/9/2026 ಶುಕ್ರವಾರ
ರಾತ್ರಿ 12:01 ಚಂದ್ರೋದಯವಿದೆ. ಅದರ ಮರುದಿವಸ ಬೆಳಗ್ಗೆನೆ ಪ್ರಾತಃಪಾರಣಿ ಇತ್ಯಾದಿಗಳನ್ನ ನಮಗೆ ಹೇಳಿದ್ದಾರೆ. ಇದು ಇನ್ನು ದೀಪಾವಳಿಯ ಚಿಂತನೆಯನ್ನು ನಾವು ನೋಡಬೇಕು ಅಂದ್ರೆ 6-10-2026 ಗೋವತ್ಸ ದ್ವಾದಶಿ, 7-10-2026 ಜಲಪೂರ್ಣ ತ್ರಯೋದಶಿ, 8-10-2026 ನರಕ ಚತುರ್ದಶಿ, ಮರುದಿವಸ 9-10-2026 ದೀಪಾವಳಿ ಅಮಾವಾಸ್ಯ ಮತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ, ಬಲಿ ಪ್ರತಿಪದ 10-10-2026 ಈ ರೀತಿಯಾದಂತಹ ಒಂದು ದೀಪಾವಳಿಯ ಚಿಂತನೆಯನ್ನು ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ನಾವು ನೋಡಬೇಕು ಅಂತಂದ್ರೆ ಅನೇಕ ಜ್ಞಾನಿಗಳ ಒಂದು ಆರಾಧನಾ ಮಹೋತ್ಸವಗಳು ಮತ್ತು ಅನೇಕ ವಿಧವಾದಂತಹ ಜ್ಞಾನಿಗಳ ಆರಾಧನಾ ಮಹೋತ್ಸವ, ಅನೇಕ ವಿಧವಾದಂತಹ ಚಿಂತನೆಗಳನ್ನು ಕೂಡ ನಮಗೆ ಈ ವರ್ಷ ತಿಳಿಯಲಿಕ್ಕೆ ಬರುವಂತಹದ್ದು. ವಿಶೇಷವಾಗಿ ಮುಖ್ಯವಾದಂತಹ 1-2-3 ಆರಾಧನೆಗಳ ಚಿಂತನೆಯನ್ನು ನಾವು ನೋಡುವುದು ಅಂತಾದರೆ, ಶ್ರೀಮದ್ ಟೀಕಾಕೃತ್ಪಾದರ ಒಂದು ಆರಾಧನಾ ಮಹೋತ್ಸವ ಮಳಖೇಡದಲ್ಲಿ ಆಗುವಂತಹದ್ದು. ಶ್ರೀಮದ್ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ ಅದು ಆಗಸ್ಟ್ 3ನೇ ತಾರೀಕು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. 3ನೇ ತಾರೀಕು ಸೋಮವಾರ, ಪಂಚಮಿ ತಿಥಿ ಅದು. ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಆಗಸ್ಟ್ 29, 30, 31. ಇನ್ನು ಅದೇ ರೀತಿ ಈ ಅನೇಕ ಜ್ಞಾನಿ ಮಹಾಜ್ಞಾನಿಗಳೆಲ್ಲ ಆರಾಧನಾ ಮಹೋತ್ಸವಗಳೆಲ್ಲವೂ ಕೂಡ ವಿಶೇಷವಾಗಿ ಇರುವಂತಹದ್ದು. ಇದು ಒಟ್ಟಾರೆ ಈ ವರ್ಷದ ಪಂಚಾಂಗ ಶ್ರವಣ. ಇಂತಹ ಶ್ರೇಷ್ಠವಾದ ಈ ಪರಾಭವನಾಮ ಸಂವತ್ಸರದಲ್ಲಿ ನಾವೆಲ್ಲರೂ ಕೂಡ ಸಂವತ್ಸರದ ಪ್ರಾರಂಭದ ಒಂದು ಸಂತೋಷದ ಜೊತೆಗೆ ಕಳೆದ ಸಂವತ್ಸರದಲ್ಲಿ ನಾವು ಮಾಡಿದ ಎಲ್ಲ ವಿಧವಾದ ಕರ್ಮಗಳನ್ನ ಪರಮಾತ್ಮನಲ್ಲಿ ಸಮರ್ಪಣೆಯನ್ನ ಮಾಡುವುದರ ಜೊತೆಗೆ ನಮ್ಮ ಆಯುರ್ಮಾನದಲ್ಲಿ 1 ಸಂವತ್ಸರ ಕಳಿತು ಹೊಸ ಸಂವತ್ಸರದಲ್ಲಿ ಹೊಸ ವರ್ಷದಲ್ಲಿ ಕಾಲಿಡ್ತಾ ಇದ್ದೇವೆ. ಕಮ್ಮಿಯಾಗಿದೆ. ಏನು ಸಾಧನೆಯನ್ನ ಮಾಡಿದ್ದೇನೆ ಕಳೆದ ದಿನಗಳಲ್ಲಿ, ಕಳೆದ ಸಂವತ್ಸರಗಳಲ್ಲಿ ಏನು ಸಾಧನೆಯನ್ನ ಮಾಡಿದ್ದೇನೆ, ಇನ್ನು ಏನು ಸಾಧನೆ ಮಾಡಬೇಕು, ಅದನ್ನೆಲ್ಲವನ್ನು ಈ ಸಂವತ್ಸರದಲ್ಲಿ ಪರಮಾತ್ಮ ಪೂರ್ಣ ಮಾಡಿಸಿ ಹೊಸ ವಿಧವಾದಂತಹ ಸಾಧನಾ ಮಾರ್ಗದಲ್ಲಿ ನಮಗೆ ಚಿಂತನೆಯನ್ನ ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತಾ, ಅದೇ ರೀತಿ ಜಗತ್ತಿನಲ್ಲಿ ಅನೇಕ ಕಡೆಗೆ ಯುದ್ಧದ ವಾತಾವರಣವಿದೆ. ಆ ಎಲ್ಲ ಯುದ್ಧದ ವಾತಾವರಣವೂ ಕೂಡ ತಿಳಿಯಾಗಿ ಸಮೃದ್ಧವಾದ ಸಂತೋಷ, ಆನಂದ, ಶಾಂತಿ ಜಗತ್ತಿನ ಎಲ್ಲ ಕಡೆಗೂ ತುಂಬಲಿ ಅಂತ ನಾವು ಮತ್ತೊಮ್ಮೆ ಮಗದೊಮ್ಮೆ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಪರಾಭವನಾಮ ಸಂವತ್ಸರ ಇದು ಸೋಲು ಅಂತ ನಾವು ದುಃಖ ಪಡುವುದಲ್ಲ. ಪರಾಭವನಾಮ ಸಂವತ್ಸರ ಅಂದರೆ ಅದು ನಮ್ಮ ಸಾಂಸಾರಿಕ ದುಃಖಗಳ ಸೋಲು ಎಂದು ಚಿಂತನೆಯನ್ನ ಮಾಡ್ತಾ, ದೇವರಲ್ಲಿ ಗುರುಗಳಲ್ಲಿ ಭಕ್ತಿ ಅಭಿವೃದ್ಧಿಗೆ ಇದು ಕಾರಣವಾಗಲಿ, ಸಕಲ ವಿಧವಾದಂತಹ ಧರ್ಮದ ಜಾಗೃತಿಯಾಗಲಿ, ಅಧರ್ಮ ನಾಶವಾಗಲಿ, ದುಷ್ಟರ ದಮನವಾಗಲಿ, ಶಿಷ್ಟರ ರಕ್ಷಣೆಯಾಗಲಿ, ಸನಾತನ ಸಂಪ್ರದಾಯಗಳು, ಸನಾತನ ಧರ್ಮಗಳು ಅಚಂದಾರ್ಕವಾಗಿ ಬೆಳೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಪರಾಭವನಾಮ ಸಂವತ್ಸರದ ಒಂದು ಹಾರ್ದಿಕವಾದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ, ಇನ್ನೊಂದು ಸಣ್ಣ ಸೂಚನೆಯನ್ನ ಈ ಮೂಲಕ ತಮ್ಮೆಲ್ಲ ಕಡೆಗೂ ನಾನು ನಿವೇದನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾಳೆಯಿಂದ ಅಂದರೆ ದ್ವಿತೀಯ 20 ಮಾರ್ಚ್ 20, 2026 ಚೈತ್ರ ಶುಕ್ಲ ದ್ವಿತೀಯದಂದು ದೇವರ ಗುರುಗಳ ಒಂದು ಆಜ್ಞೆಯಂತೆ ಅವರ ಒಂದು ಅನುಗ್ರಹದಿಂದ ಸಮಗ್ರವಾದ ಭಗವದ್ಗೀತೆಯ ಪ್ರತಿಪದಾರ್ಥಗಳು ಅಕ್ಷರದ ಅರ್ಥಗಳ ಸಮೇತ, ಶಬ್ದಗಳ ಅರ್ಥಗಳ ಸಮೇತ ಪಾಠವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ನಿಮಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ಆ ಒಂದು ಲಿಂಕ್ ಇರುತ್ತದೆ, ವಾಟ್ಸಪ್ ಗ್ರೂಪಿನ ಲಿಂಕು. ಅವಶ್ಯವಾಗಿ ತಾವೆಲ್ಲರೂ ಕೂಡ ಆ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಭಗವದ್ಗೀತೆ ಸನಾತನ ಧರ್ಮದ ಒಂದು ಸಾರ ಸರ್ವಸ್ವ, ಅದು ಸಮಗ್ರವಾದ ಹಿಂದೂ ಸಮಾಜದ ಒಂದರ್ಥದ ಸಂವಿಧಾನವೇ ಸರಿ ಅಂತಹ ಶ್ರೇಷ್ಠವಾದ ಭಗವದ್ಗೀತೆಯ ಶ್ರವಣ, ಭಗವದ್ಗೀತೆಯ ಪಠಣ ಅದು ಉತ್ತಮವಾದಂತಹ ಇಹಪರಗಳ ಸುಖಕ್ಕೆ ಅದು ಕಾರಣವಾಗ್ತದೆ ಅಂತ ಹೇಳ್ತಾ, ಅಂತಹ ಭಗವದ್ಗೀತೆಯ ಪಾಠ ನಾಳೆಯಿಂದ ಸರಿಯಾಗಿ ಪ್ರತಿನಿತ್ಯ ಸಾಯಂಕಾಲ 8:30ಯಿಂದ 9 ಗಂಟೆಯವರೆಗೆ ರಾತ್ರಿ ಆ ಪಾಠ ಇರ್ತದೆ. ಅದು ಝೂಮ್ ಲಿಂಕಿನಲ್ಲಿ ಆ ಪಾಠ ಇರುತ್ತೆ. ಆ ವಾಟ್ಸಪ್ ಗ್ರೂಪಿನಲ್ಲಿ ನೀವೆಲ್ಲರೂ ಜಾಯಿನ್ ಆದ್ರಿ ಅಂತಾದ್ರೆ
ಆ ಪಾಠದ ಎಲ್ಲ ಸಮಯಗಳಾಗಲಿ ಅಲ್ಲಿಯ ರೀತಿ ನಿಯಮಗಳಾಗಲಿ ಎಲ್ಲವೂ ನಿಮಗೆ ತಿಳಿಸಿಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ತಾವು ಜಾಯಿನ್ ಆಗಿ ಇದನ್ನ ಇನ್ನೂ ಹೆಚ್ಚು ಹೆಚ್ಚು ಕಡೆಗೆ ಇದನ್ನ ಪ್ರಚಾರವನ್ನ ಮಾಡಿ ಎಲ್ಲರೂ ಈ ಸನಾತನ ಧರ್ಮದ ಸಂರಕ್ಷಣೆಗೆ ಕೃಷ್ಣ ಹೇಳಿದ ದಾರಿಯಲ್ಲಿ ನಡೆಯುವುದಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.